ಒಂದು ಕಡೆಯಲ್ಲಿ ಮೂಡ ಗದ್ದಲ ಎದ್ದಿದ್ರೆ ಇನ್ನೊಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಸದ್ದು ಕೂಡ ಮಾಡಿದೆ. ಕಳೆದ ತಿಂಗಳು ಅಮಾನತುಗೊಂಡ ವಾಲ್ಮೀಕಿ ನಿಗಮದ ಮಾಜಿ ನಿರ್ದೇಶಕ ಕಲ್ಲೇಶ ಕೊಟ್ಟ ದೂರನ್ನೇ ಆಧರಿಸಿ ನಿನ್ನೆ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಭ್ರಷ್ಟಾಚಾರದ ಆರೋಪದಡಿ ಅಮಾನತುಗೊಂಡ ವ್ಯಕ್ತಿ ಕೊಟ್ಟ ದೂರನ್ನೇ ಮುಂದಿಟ್ಟುಕೊಂಡು ಸಿಎಂ ರಕ್ಷಣೆ ಪಡೆಯೋಕೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ಆರೋಪವನ್ನು ಸಚಿವ ದಿನೇಶ್ ಗುಂಡೂರಾವ್ ನಿರಾಕರಿಸಿದ್ದಾರೆ. ಸಿಎಂ ರಾಜೀನಾಮೆ ಕೊಡಿಸಿ ಸರ್ಕಾರ ಕೆಡವೋಕೆ ಮೋದಿ ಅಮಿತ್ ಶಾ ಅವರೇ ಇದನ್ನೆಲ್ಲ ಇಡಿ ಮೂಲಕ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅವರ ಸಚಿವರ ನಡವಳಿಕೆಯನ್ನ ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಅಯ್ಯೋ ಅನ್ನಿಸ್ತದೆ. ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಬಹಳ ಹೆದರುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಸರ್ಕಾರವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇವತ್ತು ಇಡಿ ಮೂಲಕ ಅಂತೇಳಿ ಅಪಪ್ರಚಾರ ಏನ್ ಮಾಡೋದಕ್ಕೆ ಹೊರಟಿದ್ರಿ, ಖಂಡಿತ ಸರಿಯಲ್ಲ. ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದಿದ್ದೇ ಆದ್ರೆ ಏನು ತಾವೇ ರಚಿಸಿದಂತ ಹಿಂದೆ ಈ ಭ್ರಷ್ಟ ಅಧಿಕಾರಿಯನ್ನ ಏನು ಸಸ್ಪೆನ್ಷನ್ ಮಾಡಿದಂತ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅವರೆಲ್ಲ ಸೇರಿಕೊಂಡು ಪುನಃ ಅದೇ ಕಲ್ಲೇಶನನ್ನು ಮುಂದಿಟ್ಟುಕೊಂಡು ಇಡಿ ಮೇಲೆ FIR ಹಾಕುವಂತ ಒಂದು ಒಬ್ಬ ಅಧಿಕಾರಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲರ ಮೇಲೂ ಇದನ್ನೇ ಮಾಡ್ತಾ ಇರುವಂತದ್ದು ನಮಗೆ ಆಗಲೇ ಮಾಹಿತಿ ಬಂದಿದೆ. CBI ನೋಡ್ತಾ ಇದೆ, SIT ನೋಡ್ತೀವಿ, ಇಡಿ ಬರುವಂತ ಉದ್ದೇಶ ಏನಿತ್ತು ನೋಡಿ. ನಾನೇನು ನಾಗೇಂದ್ರ ಭ್ರಷ್ಟಾಚಾರ ಆರೋಪ ಹೊತ್ತು ಅಮಾನತದ ವ್ಯಕ್ತಿ ಹೆಸರು ದಿನೇಶ್ ಗುಂಡೂರಾವ್ ಅದನ್ನು ಹೇಳಲ್ಲ. ಆರೋಪಿ ಬಂದು ಅವನ ಹೆಸರು ಇಳಿಸ್ತಿದ್ದಾರೆ. ಅವ್ರು ಅದನ್ನು ಹೇಳಲ್ಲ, ಮೈಗೆಲ್ಲ ಎಣ್ಣೆ ಹಾಕೊಂಡು ಮಾತಾಡ್ತಾರೆ ಅವರು. ಪ್ರೋಟೋಕಾಲ್ ಮತ್ತು ಬ್ಯಾಡ್ ಪ್ರೆಸಿಡೆಂಟ್ ನೀವು ಸೆಟ್ ಮಾಡಿದ್ರಿ ಅಷ್ಟೇ. ಆ ವಿಚಾರದಲ್ಲಿ ಹೇಳೋದು ನಾನು ಎಗೈನ್ ಐಸೆ, ನೀವು ಇಡಿ CBI ಅಥವಾ ಯಾವುದೋ ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಪ್ರತಿಭಟನೆ ಮಾಡಬೇಡಿ ಅಂತ ನಾನು ಹೇಳಿಲ್ಲ. ನಿಮ್ಮ ಇಷ್ಟ, ನಮಗೆ ಸರಿ ಇಲ್ಲ ಅಂದರೆ ಮಾಡ್ಕೊಳ್ಳಿ. ಆದರೆ ಯಾವ ಅಧಿಕಾರಿಯ ಹೇಳಿಕೆಯ ಆಧಾರದಲ್ಲಿ ಸರ್ಕಾರ ಹೋಗಿ ಕೂತ್ಕೋತು ಅನ್ನೋದು ಒಂದ್ಸರಿ ಬೆನ್ ಕೆರ್ಕೊಂಡು ಕೇಳ್ಕೊಳ್ಳಿ ಅಷ್ಟೇ ನನ್ನ ವಾದ. ನಂಬರ್ 2, ಕಾಂಗ್ರೆಸ್ ಒಂದು ಅರ್ಥ ಮಾಡ್ಕೋಬೇಕು ಇದರಲ್ಲಿ, ಮೂಡಾನಲ್ಲರಾಗಲಿ ವಾಲ್ಮೀಕಿನಲ್ಲರಾಗಲಿ. ನೀವು 40% ಅಂತ ಹಿಂದಿನ ಸರ್ಕಾರಕ್ಕೆ ಹೋಗಿ ಪೋಸ್ಟರ್ ಅಂಟಿಸಿದ್ರಿ ಗೋಡೆ ಮೇಲೆ. ನಿಮ್ಮ ಹತ್ರ ಯಾವ ಒಂದು ಬೆಂಕಿ ಪೊಟ್ಟ ತಗಲದೊಂದು ಪೇಪರ್ ಪೀಸ್ ತರಲಿಲ್ಲ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ. ಅವತ್ತು ಯಾರೋ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬರ್ದಿದ್ದ ಲೆಟರ್ ಹಿಡ್ಕೊಂಡು ಬಂದ್ರಿ ನೀವು. ಯು ಡಿಡ್ ನಾಟ್ ಪ್ರೊಡ್ಯೂಸ್ ಒನ್ ಪೀಸ್ ಆಫ್ ಪೇಪರ್. ಬಟ್ ದಾಖಲೆ ಕೊಡ್ರಿ, ತನಿಖೆ ಮಾಡಿಸೋಣ ಅಂದ್ರೂ ನೀವೇನು ಕೊಡ್ಲಿಲ್ಲ ಆಗ. ಬಟ್ ನೀವೇನು ಮಾಡಿದ್ರಿ, ಯು ಕಂಟಿನ್ಯೂಡ್ ದ ಕ್ಯಾಂಪೇನ್. ಯಾಕೆ? ಪರ್ಸೆಪ್ಷನ್ ಬಿಲ್ಡ್ ಮಾಡಕ್ಕೆ ರಾಜ್ಯದಲ್ಲಿ ಅದು ಭ್ರಷ್ಟ ಸರ್ಕಾರ, ಅದು 40% ಸರ್ಕಾರ ಅಂತ ಅನ್ಕೊಂಡು ಆ ಪರ್ಸೆಪ್ಷನ್ ಬಿಲ್ಡ್ ಮಾಡಕ್ಕೆ ಮಾಡಿದ್ರಿ. ಯು ಡಿಡ್ ನಾಟ್ ಗಿವ್ ಒನ್ ಪೀಸ್ ಆಫ್ ಡಾಕ್ಯುಮೆಂಟ್. ಆ ಪ್ರಯತ್ನದಲ್ಲಿ ಗೆದ್ರೂ ಕೂಡ ಹಾಗೆ ಇಲ್ಲೂವೆ ನೀವು ಈ ರೀತಿನೇ ಮಾಡ್ಕೊಂಡು ಹೋಗ್ತಿದ್ರೆ ಅವರು ಪರ್ಸೆಪ್ಷನ್ನೇ ಬಿಲ್ಡ್ ಮಾಡ್ತಿರೋದು. ನೀವು ಭ್ರಷ್ಟ ಸರ್ಕಾರ, ನೀವು ಭ್ರಷ್ಟರು ಅನ್ನೋದನ್ನ ಅವರು ಪರ್ಸೆಪ್ಷನ್ನೇ ಬಿಲ್ಡ್ ಮಾಡ್ತಿದ್ದಾರೆ. ಆ ಡ್ಯಾಮೇಜ್ಗೆ ನೀವು ರೆಡಿ ಆಗಬೇಕು. ನಿಮ್ಮ ಇಷ್ಟ. 4 ವರ್ಷ ಎಲೆಕ್ಷನ್ ಇಲ್ಲ ನೋಡ್ಕೊಳ್ಳೋಣ ಬಿಡು ಅಂದ್ರೆ ಅದು ನಿಮ್ಮ ಇಷ್ಟ, ಅದು ನಿಮ್ಮ ಇಷ್ಟ. ಬಟ್ ಐ ಟೇಕ್ ಸ್ಟ್ರಾಂಗ್ ಅಬ್ಜೆಕ್ಷನ್ ಟು ದಿನೇಶ್ ಗುಂಡೂರಾವ್ ಅವರು. ಇದಕ್ಕೆ CM ರಾಜೀನಾಮೆ ಕೊಡಿಸಿ ಸರ್ಕಾರ ಕೆಡವಕ್ಕೆ ಹೋಗಿದ್ದಾರೆ ಮೋದಿ ಅಮಿತ್ ಶಾ, ಇಡಿ ಡ್ಯಾಶ್. ಓಕೆ, ಅಕ್ಸೆಪ್ಟ್ ಮಾಡೋಣ, ಅವ್ರು ಮಾಡ್ತಿದ್ದಾರೆ ಅಂತಾನೆ. ಹೇಗೆ ರಾಜೀನಾಮೆ ಕೊಡಿಸ್ತಾರೆ ಸಾಹೇಬ್ರೆ? ಮೋದಿ ಅಮಿತ್ ಶಾ ಇಡಿ ಅವ್ರು ಕರ್ಕೊಂಡೋಗಿ ಸಿದ್ದರಾಮಯ್ಯನವ್ರನ್ನ ಹಿಂಗೆ ಹಿಡ್ಕೊಂಡು ನಿಮ್ಗೆ ಸೈನ್ ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ಹಿಂಗೆ ಒತ್ತಿಸ್ತಾರ, ಅಥವಾ ಪೈಯಲ್ಲಿ ಪೆನ್ ಕೊಟ್ಟು ಹಾಕು ಸೈನ್ ಅಂತ ಸೈನ್ ಹಾಕಿಸ್ತಾರ? ಹೆಂಗೆ ಕೊಡಿಸ್ತಾರ ರಾಜೀನಾಮೆ ಹೇಳ್ರಿ? ಮಾನ್ಯ ಮುಖ್ಯಮಂತ್ರಿಗಳು ಈಗ ರಾಜೀನಾಮೆ ಕೊಡಬೇಕು, ಪದವಿಯಿಂದ ಇಳಿಬೇಕು ಅಂದರೆ 2 ಮಾರ್ಗ. ಒಂದು, MLAಗಳು ವಿಶ್ವಾಸವನ್ನು ಕಳೆದುಕೊಂಡು ಅವ್ರನ್ನ ತೆಗೆದಾಕಬೇಕು, ಇಲ್ಲ ಅವ್ರ ಹೈಕಮಾಂಡು ಅವ್ರನ್ನ ಕಿತ್ತಾಕಬೇಕು. ಇದೆರಡೂ ಆಗುವ ಯಾವ ಲಕ್ಷಣವೂ ಇಲ್ಲ ಈಗ ಇವತ್ತಿನ ಪರಿಸ್ಥಿತಿನಲ್ಲಿ. ಹೀಗಿದ್ದಾಗ ಹೇಗೆ ರಾಜೀನಾಮೆ ಕೊಡ್ಸೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಹೇಗೆ? ಲೆಟ್ ಮೀ ಸೊ ಎಂಬರೈಸ್ ಮಾಡ್ತಿದ್ದಾರೆ. CM ಹೆಸರು ಹೇಳಿಸೋದು, ಕರೆಸೋದು, ಎನ್ಕ್ವೈರಿ ಕರೆಯೋದು, ಮಾಡೋದು, ಡ್ಯಾಶು ಆ ಮೂಲಕ ರಾಜೀನಾಮೆ ಕೊಡಿಸ್ಬೋದು. ನೀವು ಕೊಡಬೇಕಾಗಿಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದಾರಾ? ಜೈಲು ಒಳಗಡೆಯಿಂದಲೇ ನಾನು ಮಾಡ್ತೀನಿ, ಅದೇನು ಮಾಡ್ತೀರಾ ಮಾಡ್ಕೋಗಿ ಅಂತಿಲ್ವ ಅವರು? ಕೊಡಬೇಕಾಗಿಲ್ಲ. ಈ ಸಂಚಿನ ಪ್ರಶ್ನೆ ನನಗೆ ಯಾವಾಗ ಬರ್ತಿತ್ತು ಅಂತ ಬೇಕಾದ್ರೆ ಹೇಳ್ತೀನಿ. ನಿಮ್ಮಿಬ್ಬರ ಮಧ್ಯೆ ಅಪ್ಪಿ ತಪ್ಪಿ ನಂಬರ್ 8, 10, 6, 4, 9 ಅಂತ ಏನಾರು ಇದ್ದಿದ್ದರೆ ನನಗೂ ಒಂದು ಕ್ಷಣ ಅನ್ನಿಸ್ತಿತ್ತೇನೆ, ಇದೆಲ್ಲ ಮಾಡಿ ಈ ಕಾಂಗ್ರೆಸ್ ಯಾರೋ ಒಂದು 10-12 ಜನ ಬುಕ್ ಮಾಡಿ ಡಮಾರ್ ಅಂತ ಹಿಂಗೆ ಯಾಮರ್ಸ್ಬಿಟ್ಟು ಕಿತಾಕ್ಸ್ಬಿಡ್ತಾರೆ ಮೋಸ್ಟ್ಲಿ ಅಂತ ಅನ್ಕೋತಿದ್ದೇನೆ. ಆ ಪರಿಸ್ಥಿತಿ ಇದೆಯೋ? ಇಲ್ವಲ್ಲ. 45-50 ಜನನ್ನ ಡಮಾರ್ ಮಾಡೋಕ್ಕೆ ಆಗಲ್ವಲ್ಲ. ಹಾಗಿದ್ದಾಗ ನೀವು ಗಟ್ಟಿಯಾಗಿ ಇದ್ಕೊಳ್ಳಿ. ಯಾವ ಸಂಚು ಬರುತ್ತೆ ಅವಾಗ?
ಸುಮ್ಮನೆ ಯಾಕೆ ಇಲ್ಲದ ಗುಮ್ಮ ಹತ್ತಿಸ್ತೀರಿ ಹೋಗಿ ರೈಲನ್ನ? ಅದರಿಂದ ಏನ್ ಸಾಧಿಸ್ತಾರೆ? ಏನಾಗತ್ತೆ? ಏನು ಗುಮ್ಮ ಹತ್ತಿಸೋದು ನೀವು ರೈಲು? 132 ಜನ ನೀವು ಇದ್ದೀರಿ, ಹಾಗಾದ್ರೆ 133 ಜನ ಎಲ್ಲ ನೀವು ತರ್ಕಲಾಂಟಿಗಳ ಹಂಗಾರೆ? ಅವರಲ್ಲೇ ನಂಬಿಕೆ ಮತ್ತೆ